ಸಿಎಂ ಯಾರಾಗಬೇಕು ಇವಾಗ ಅಂತ? ಈಗ ಮೋದಿ ಅಂತೂ ಬೇಡ, 10 ವರ್ಷ ಚಾನ್ಸ್ ಕೊಟ್ಟಿದ್ದೀವಿ, ಬದಲಾವಣೆ ಬೇಕು ನಮಗೆ. ನಿಮಗೆ ಲೈಫ್ ಲಾಂಗ್ ಕೊಡಬಾರ್ದು. 60 ವರ್ಷಕ್ಕೆ ರಿಟೈರ್ ಆದಂಗೆ ಈ ಮಸ್ಟ್ ಕಿಕ್ಡ್ ಔಟ್ ಫ್ರಮ್ ಇಂಡಿಯಾ, ನಾಟ್ ಫ್ರಮ್ ಪವರ್. ಅಧಿಕಾರದಿಂದ ಅಲ್ಲ, ನಮ್ಮ ಅಪ್ಪಣೆ ಆಗಿಲ್ಲ, ಆಗೋದೂ ಇಲ್ಲ. ಒಂದು ಬದಲಾವಣೆ ಆಯಿತು, ಇಲ್ಲದೇ ಇರತಕ್ಕಂಥ ಧರ್ಮ ಜಾತಿ ಇದನ್ನು ಮುಂದಕ್ಕೆ ತಂದರು. ಯಾರಿಗೆ ಬೇಕು? ನಿಮ್ಮ ಜಾತಿ ಕಟ್ಕೊಂಡು ನಾನೇನು ಮಾಡಲಿ? ನೀವು ಬದುಕನ್ನು ಇದರಲ್ಲಿ ಕಟ್ಕೊಂಡಿದ್ದೀರಿ, ನನ್ನ ಬದುಕನ್ನು ನಾನು ಉದ್ಯೋಗದಲ್ಲಿ ನಾನು ಕಟ್ಕೊಂಡಿದ್ದೆ. ನೀವು ಆ ಜಟ್ಕ ಕಟ್ಟು ಅದು ಏರ್ರಿ ಹಂಗಂದರೆ ಅಲ್ಲೋಗಿ ಮಾಂಸ ಕೊಟ್ಟು ಕೊಂಡ್ಕೋಬೇಡಿ. ನೀವು ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಮರಿಗೆ ಅವಕಾಶ ಕೊಡಬೇಡಿ. ಅಯ್ಯೋ ಪಿ ಅದು ಇದು ಮಾರ್ಕೊಂಡು ಜೀವನ ಮಾಡೋನು ಅವನೇ ಅಲ್ಲಿ ಬರಬೇಡ ನೀನು ಅಂದರೆ ಎಲ್ಲಿಗೆ ಹೋಗ್ತಾನೆ ಅವನು? ಈ ಟರ್ನ್ ಟು ಬಿ ಎ ಥೀಫ್. ಏನೋ ಒಂದು 3 ಕಾಸು ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ. ಅದು ಮಾಡಬೇಡ ಅಂದಾಗ ಅವನಿಗೆ ಸ್ಕಿಲ್ ಗೊತ್ತಿಲ್ಲ, ಕಳ್ತನ ಶುರು ಮಾಡ್ತಾನೆ. ಈ ಥರದ ಹೊಸ ಅನುಭವ ನಮಗೆ ಬಂದು ನಮ್ಮ ಮಕ್ಕಳಿಗೆ ನಾವೇನು ಹೇಳೋದು? ಆದ್ದರಿಂದ ನಮಗೆ ಬದಲಾವಣೆ ಬೇಕು. 450 ಸುಮಾರು ಎಷ್ಟು 140 ಕೋಟಿ ಇದ್ದೀವಲ್ಲ, XYZ ಯಾರಾದರೂ ಆಗ್ಬೋದು. ಮೋದಿ ಅಂತೂ ಬೇಡ. ರಾಹುಲ್ ಗಾಂಧಿ ಆದರೆ ಕರೆಕ್ಟ್ ಅಂತ ಅನ್ಸಲ್ಲ ನನಗೇನು. ಒಂದು ಚಾನ್ಸ್ ಕೊಡೋಣ, ವೈ ನಾಟ್? ಈಸ್ ನಾಟ್ ಎನ್ ಇಲ್ಲಿಟ್ರೇಟ್, ಆಯಿತಾ? ಕೇವಲ ಇವರು ಗಾಂಧಿ ಫ್ಯಾಮಿಲಿನ, ಮಹಾತ್ಮ ಗಾಂಧಿಯವರನ್ನು, ನೆಹರು ಅವರನ್ನು ಎಷ್ಟು ಹೀಯಾಳಿಸ್ಬೇಕೋ ಅಷ್ಟು ಹೀಯಾಳಿಸಿದ್ದಾರೆ. ಮಹಾತ್ಮರನ್ನು ಬೈದರೆ ನಾನಂತೂ ಸಹಿಸಲ್ಲ. ಯಾರೋ ಮಹಾತ್ಮ ಗಾಂಧಿಯವರನ್ನು ನಮ್ಮ ಬಂಧುನೂ ಅಲ್ಲ, ನಾವು ನೋಡಿರಲೂ ಇಲ್ಲ. ಆದರೆ ಅವರ ಚರಿತ್ರೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಅಂಥ ವ್ಯಕ್ತಿನ ನೀವು ನಿಲ್ಲಿಸೋದಾದರೆ ನಿಮ್ಗೆ ಈ ಜನ್ಮದಲ್ಲ, ಇನ್ನು 10 ಜನ್ಮದಲ್ಲೂ ಒಳ್ಳೆಯದಾಗಲ್ಲ. ನೀವು ಯಾರನ್ನಾರೋ ಬೈಲಿ, ಮಹಾತ್ಮರನ್ನು ಬೈಯೋದು. ಇಲ್ಲಿಬ್ಬರು MLCಗಳಿದ್ದಾರೆ, BJP MLCಗಳು. ಮಾತೆತ್ತರೆ ಟಿ ವಿನಲ್ಲಿ ಮಹಾತ್ಮರನ್ನು, ನೆಹರುವನ್ನು ಬೈತಾ ಕೂತ್ಕೊಳ್ಳೋದು. ವಾಟ್ ಈಸ್ ದಿಸ್? ನೆಹರು ಏನೂ ಮಾಡಿಲ್ಲ 50 ವರ್ಷ. ಇದು ಏನೋ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತಿಲ್ಲ. ಬೆಂಗಳೂರಿನಲ್ಲಿ ಎಷ್ಟು ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳು ಓಪನ್ ಆಗಿದ್ವು ನೀವೇ ಹೇಳಿ. ನಾವು ನಮ್ಮ ಅಪ್ಪನ ಹಣೆ ಇಲ್ಲ. ಇನ್ನೊಂದಷ್ಟು ಕುಲ್ಗೆಡುತ್ತೆ. ಚತುರ್ವರ್ಣ ಪದ್ಧತಿ ಅಂತಿತ್ತು, 4 ವರ್ಣಗಳು, ಆಯಿತಾ? ಶೂದ್ರ ನೆರಳು ಅವ್ರ ಮೇಲೆ ಬೀಳುವಂಗಿರಲಿಲ್ಲ. ಆ ವ್ಯವಸ್ಥೆ ಬರುತ್ತೆ. ನೀವು ನಿಮ್ಮ ಮೂಲ ಕಸುಬಿಗೆ ಹೋಗಿ, ಕುಂಬಾರನ ಕೆಲಸ ಮಾಡಿ, ರೈತನ ಕೆಲಸ ಮಾಡಿ. ಅವಾಗ ಕಾಂಪಿಟಿಷನ್ ಇರಲ್ಲ. ಪುರೋಹಿತನ ಕೆಲಸ ಮಾಡಲಿ. ಈ ಥರದ ಒಂದು ವಾತಾವರಣವನ್ನು ಕಲ್ಪನೆ ಮಾಡ್ತಾ ಇದ್ದಾರೆ, ಸೃಷ್ಟಿಸ್ತಾ ಇದ್ದಾರೆ, ಆಯಿತಾ? ಇದು ನಮಗೆ ಇಷ್ಟ ಇಲ್ಲ. ಕೊಡ್ಬೋದು, ಕೊಡಲೇಬೇಕು ಅಂತ ಹೇಳ್ತಿಲ್ಲ ನಾನು. 140 ಕೋಟಿನಲ್ಲಿ XYZ ಯಾರಾದರೂ ಆಗ್ಬೋದು. ನಮಗೆ ಸಮ್ಮಿಶ್ರ ಸರ್ಕಾರ ಬರಬೇಕು. ಭಾಳ ಪಾಪ್ಯುಲರ್ ಆಗಿರೋರು, ಉದಾಹರಣೆಗೆ ಕೇರಳದಲ್ಲಿ ಒಬ್ಬರು ಇದ್ದಾರಲ್ಲಪ್ಪ, ಯಾರವರು? ಶಶಿ ತರೂರ್ ಅವ್ರನ್ನ ಕೂರಿಸ್ಲಿ. ವೆಲ್ ಎಜುಕೇಟೆಡ್, ಇಂಡಿಯನ್ ಫಾರಿನ್ ಸರ್ವಿಸ್ ಪಾಸ್ ಮಾಡಿ ಅವ್ರ ಕೆಲಸದಲ್ಲಿ ಇದ್ದವರು, ಆಯಿತಾ? ಅವರ ಇವ್ರ ಪ್ರಕಾರ ಅನ್ಫಾರ್ಚುನೇಟ್ಲಿ ಆರ್ ಇನ್ ಕಾಂಗ್ರೆಸ್ ಅಂತ ಹೇಳ್ತಾರೆ. ಅವರು ಇಂಗ್ಲೀಷನ್ನು ಹೀಯಾಳಿಕೆ ಮಾಡ್ತಾರೆ. ಇಟ್ಸ್ ಎ ಲ್ಯಾಟಿನ್ ಇಂಗ್ಲೀಷ್ ಅಂತಾರೆ. ಯಾಕೆಂದರೆ ನನ್ನ ಮಗನಿಗೆ ಏನೂ ಬರೋದಿಲ್ಲ, ಯಾರಿಗೂ. ನನಗೆ ಏನೂ ಬರದೇ ಇದ್ದಾಗ ನಿಮ್ಮನ್ನು ದೂಷಿಸೋದು, ವಾಟ್ ಯು ನೋ ಅಬೌಟ್ ಇಟ್, ಹಾಗೆ ಹೀಗೆ ಅಂತೇಳಿ. ದಿಸ್ ನಾಟ್ ದ ವೇ. ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಇಗ್ನೊರೆನ್ಸ್. ನಿನ್ನ ದಡ್ಡತನವನ್ನು ನೀವು ಒಪ್ಕೋಬೇಕು. ಹಾಗಾಗಿ ನಾನು ಯಾವುದೇ ಪಕ್ಷ ಅದು ಇದು ಅಂತಲ್ಲ, 10 ವರ್ಷ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟಿದ್ದೀವಿ. ಆದ್ದರಿಂದ ಇದು ಬದಲಾವಣೆ ಆಗಬೇಕು. ಇಂಥವನೇ ಬರಬೇಕು ಅಂತ ಹೇಳಲಿಲ್ಲ ನಾನು. 140 ಕೋಟಿಯಲ್ಲಿ ಒಬ್ಬ ಯಾರಾದರೂ ಬರಲಿ. ಉದಾಹರಣೆಗೆ ನಾನು ಕೊಟ್ಟಿದ್ದು ಶಶಿ ತರೂರ್ ಅವರಿಗೆ ಅವಕಾಶ ಕೊಡ್ಬೋದು, ವೆಲ್ ಎಜುಕೇಟೆಡ್. ಈಗ ಡೆಲ್ಲಿನಲ್ಲಿ ಒಬ್ಬ ಆಫೀಸರ್ ಬಂದು ಮುಖ್ಯಮಂತ್ರಿ ಆದ. ಅವನ್ನ ಅರೆಸ್ಟ್ ಮಾಡಿದಾಗ ವಿಶ್ವಸಂಸ್ಥೆಯಲ್ಲಿ ಗಲಭೆ ಆಯಿತು. ಅಮೇರಿಕಾದ ಅಧ್ಯಕ್ಷರು ಹೇಳಿದ್ರು
ಜರ್ಮನಿಯ ಚಾನ್ಸಲರ್ ಹೇಳಿದ್ರು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತೇಳಿ. ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್, ಇಂಟರ್ನಲ್ ಮ್ಯಾಟರ್. ಬೆಂಕಿ ಇಲ್ಲದೆ ಹೊಗೆ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ, ದೇರ್ ಈಸ್ ಸಮಥಿಂಗ್. ಹಾಗಾಗಿ ಆಮೇಲೆ ಇತ್ತೀಚೆಗೆ ರಾಜಸ್ಥಾನದಲ್ಲಿ ಎಲೆಕ್ಷನ್ ಇದನ್ನು ಮಾತನಾಡ್ತಾ BJPಯ ರಾಷ್ಟ್ರಾಧ್ಯಕ್ಷರು ಎಲ್ಲ ವಿರೋಧ ಪಕ್ಷದವರು ಜೈಲಿನಲ್ಲಿದ್ದಾರೆ, ಇನ್ನು ಅರ್ಧದಷ್ಟು ಬೇಲ್ನಲ್ಲಿದ್ದಾರೆ. ಹಂಗಂದ್ರೆ ಏನು? ಎಲ್ಲರೂ ನಿಮ್ಮನ್ನೆಲ್ಲ ಜೈಲಿಗೆ ಹಾಕ್ಬಿಟ್ಟು ನಾನು ಹಾಳೂರ್ಗೆ ಉಳಿದೋನೇ ಗೌಡನಾ? ವಾಟ್ ಇಟ್ ಮೀನ್? ಎಲ್ರಿಗೂ ಒಂದು ಅವಕಾಶ ಕೊಡಿ. ಹಾಂ, ನಿಮಗೆ ಮುಖ್ಯಮಂತ್ರಿ ಆಗಿದ್ದಾಗ ಅಮೇರಿಕಾದ ವೀಸಾ ಸಿಕ್ಕಿರಲಿಲ್ಲ, ನನಗಿತ್ತು ವೀಸಾ, ಇವತ್ತು ಇದೆ. ಅದನ್ನೆಲ್ಲ ನೆನೆಸ್ಕೊಳ್ರಿ ನೀವು. ವೀಸಾ ಯಾಕೆ ಸಿಕ್ಕಿರಲಿಲ್ಲ? ವೈ? ಯಾಕೆ ಸಿಕ್ಕಿರ್ಲಿಲ್ಲ ಅಂತ? ಹಾಂ, ಯಾಕೆ ಸಿಕ್ಕಿರ್ಲಿಲ್ಲ? ಅದು ನೀವು ಪತ್ರಕರ್ತರು ಹೇಳಬೇಕು. ಅಲ್ಲಲ್ಲ, ಯಾಕೆ ಸಿಕ್ಕಿರಲಿಲ್ಲ ನನಗೆ ಗೊತ್ತಿಲ್ಲ. ವಿಲೇಜ್ ಮ್ಯಾನ್ ಆಯಿತಾ, ಕೊಟ್ಟಿರಲಿಲ್ಲ. ಯಾಕೆ ಕೊಟ್ಟಿರಲಿಲ್ಲ ತಾವೇ ಹೇಳಬೇಕು, ಅದನ್ನು ಬಿಡಿಸಿ ಹೇಳಬೇಕು. ಇತ್ತೀಚೆಗೆ ಚಂಡೀಗಢದಲ್ಲಿ ಮೇಯರ್ ಎಲೆಕ್ಷನ್ ಆಯಿತು, ಎಷ್ಟು ಚೆನ್ನಾಗಿ ನಡೀತೀರಿ ಇದ್ರು. ಜಗತ್ತೇ ಮೆಚ್ಚುವಂಥ ಮೇಯರ್ ಎಲೆಕ್ಷನ್ ಅದು. ಇವೆಲ್ಲ ಮಾಕರಿ ಆಫ್ ಡೆಮಾಕ್ರಸಿ.